ಅದಕ್ಕೆ ನಾವು ಎಂಥ ಸ್ಥಿತಿನಾಗೇನೆ ಇರು, ನಾವು ಇವಾಗ ಕಷ್ಟ ಅನುಭವಿಸೋದು ಏ ಕಷ್ಟದಲ್ಲಿ ಇರೋದಿಲ್ಲ, ನಾವು ಈ ವೇದನೆ ಅನುಭವಿಸೋದು ಇದೇ ವೇದನಾಗಿ ಇರೋದಿಲ್ಲ. ಉನ್ನತವಾಗಿ ದೇವರು ಆಶೀರ್ವದಿಸ್ತಾನ. ಇವಾಗ ಅವ್ನು ಕುರುಡನ ಅದನ್ನ ಅವ್ನು ಕುರುಡನ ಸ್ವಸ್ಥಪಡಿಸೋದು ದೇವ್ರು ಏನಿದ್ದ ಸ್ವಸ್ಥಪಡಿಸ್ತಾನೆ ಹೇಳು? ಬುದ್ರನಿಂದ ಸ್ವಸ್ಥಪಡಿಸ್ತಾನ. ಹೋಗಿ ಬುದುರೆ ತಗೊಂಡು ಅದು ಹೂಲಿ ಅದನ್ನ ಬುದುರೆ ಮಾಡಿ ಬುದುರೆಯಿಂದ ಸ್ವಸ್ಥಪಡಿಸ್ತಾನ. ಅಸಲು ನಮ್ಮ ಕಾಲಿಗೆಲ್ಲ ನೋಡಿದಾಗ ನಮ್ಮ ಕಾಲಿಗೆ ಬುದುರೆ ಹಚ್ಚೋದಂದ್ರೆ ನಾವೇನು ಮಾಡ್ತೀವಲ್ಲ ಅಷ್ಟು ಬುದುರೆನ ಒರೆಸ್ಕೊಂತೀವಿ, ಕಾಲಿದ್ದಾವೆ ಒರೆಸ್ಕೊಂತೀವ ಇಲ್ಲ, ಅದು ಹಂಗೆ ಬುದುರೆ ಇಟ್ಕೊಂಡು ಹೋಗ್ತೀವ, ಇಲ್ಲ ನೀರಾಗ ಫಸ್ಟ್ ತೊಳ್ಕೊಂತೀವಿ. ಅದೆಲ್ಲ ಬಂಗಾರ ಬಿದ್ದಿದ್ರೆ ಹಂಗೆ ಹೋಗ್ತೀಯಾ? ಬೇಡ ಅಂತೇಳಿ ಹಿಂಗೆ ತಪ್ತೀಯಾ? ಅಂದರೆ ಬಂಗಾರ ವಿలుವೆ ಐತೆ, ಬುದುರೆಗೆ ವಿలుವೆನೇ ಇಲ್ಲ. ಅದಕ್ಕೆ ವಿలుವೆ ಇಲ್ಲದನ್ನು ತಗೊಂಡು ದೇವ್ರ ಮನೆ ಪಡಿಸೋಣ. ಆಮೇನ್. ವಿలుವೆ ಇಲ್ಲದನ್ನು ನಮಗೆ ಅನ್ಕೊಂತಿರ್ಬೋದು ಎಲ್ಲರೂ. ನಿನಗೆ ವಿలుವಿಲ್ಲ, ನಿನಗೆ ಏನಿಲ್ಲ, ನಿನ್ನ ಸ್ಥಿತಿ ಇದು ನಿಂದು ಇದೆ ಅಂತೇಳಿ ನಮ್ಮನ್ನು ಅನ್ಕೊಂತಿರ್ಬೋದು. ವಿలుವೆ ಇಲ್ಲದನ್ನೇ ತಗೊಂಡು ದೇವರು ಬಲವಾದ ಕಾರ್ಯಗಳು ದೇವರು ಮಾಡ್ತಾನೆ. ಆಮೇನ್. ಹಲ್ಲೆಲೂಯ. ಬಲವಾದ ಸಾಧನೆ ಆತ ಏನು ಉನ್ನತವಾದ ಉದ್ದೇಶ ಇಟ್ಕೊಂಡ್ರೆ ಅದನ್ನ ನೆರವೇರಿಸ್ತಾನ ದೇವರು. ಯಾರನ್ನ ಇಟ್ಕೊಂಡು? ವಿలుವೆ ಇಲ್ಲದವ್ರನ್ನ. ನಮ್ಮನ್ನು ಯಾರು ತೃಣೀಕರಿಸಿರ್ತಾರೋ ಆ ತೃಣೀಕರಿಸಿರುವಂಥ ಕಲ್ಲನ್ನೇ ತಲೆಗೆ ಮೂಲಗಲ್ಲಾಗಿ ಮಾಡ್ತಾನೆ. ಆಮೇನ್. ನಮಗೋಸ್ಕರಾದ ಸರ್ವಶಕ್ತಿಗಳ ದೇವರು ಅದು ನಾವೇನು ಮಾಡ್ಬೇಕು ಹೇಳು? ವೇಟ್ ಮಾಡಬೇಕು, ನಿಧಾನ ಮಾಡಬೇಕು. ಕೆಲವೊಂದು ಕಾರ್ಯಗಳು ಅದಕ್ಕೆ ಹೇಳ್ತಾನ, 4 ದಿನ ಆದ್ಮೇಲೆ ಲಾಜರ್ನ ಎದುರ್ಸಕ್ಕೆ ಲೇಟ್ ಮಾಡ್ತಾನ. ಲೇಟ್ ಮಾಡೋಣಂದ್ರೆ ಅರ್ಥ ಏನು ಹೇಳು? ಉನ್ನತವಾದ ಕಾರ್ಯ ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇದೀವಿ ಅಂತ ಅರ್ಥ. ಅವಸರ ಬಿದ್ದಿ ಅನ್ಕೋ, ಇನ್ನು ಎಷ್ಟು ಅವಸರ ಬಿದ್ದು ಕೇಳ್ಬಿಡ್ತಾ ಕೊಡ್ತಾನ ದೇವರು. ಪ್ರಾರ್ಥನೆಗೆ ಫಲ ಕೊಡ್ತಾನ. ಎಷ್ಟು ಕೊಡ್ತಾನೆ ಹೇಳು? ನೀನು ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತಾನೆ. ದೇವ ಈ ಶ್ರಮ ಅನುಭವಿಸೋದೇ ನಿನ್ನ ಚಿತ್ತ ಆದರೆ ಆನಂದವಾಗಿ ಅನುಭವಿಸ್ತೀನಿ. ಆದರೆ ಈ ಶ್ರಮದಲ್ಲಿ ಗೆಲ್ಲುವಂಥ ಶಕ್ತಿ ನನಗೆ ಕೊಡು, ಬಲ ನನಗೆ ಕೊಡು, ಧೈರ್ಯ ನನಗೆ ಕೊಡು, ಜ್ಞಾನ ನನಗೆ ಕೊಡು, ವಿವೇಚನೆ ಕೊಡು ನನಗೆ. ಇದು ನಿನ್ನ ಚಿತ್ತವಾದ ನಾನು ಅನುಭವಿಸ್ತೀನಿ. ಯಾಕಂದರೆ ಇದರಿಂದ ಉನ್ನತವಾದ ಮೇಲೆ ನನಗೆ ಇಟ್ಟಿ. ಆಮೇನ್. ಅದನ್ನು ನಾವು ಕೇಳಬೇಕು. ಆ ರೀತಿ ನಾವು ನಡೆದಾಗ ಖಚಿತವಾಗಿ ದೇವರು ಆಶೀರ್ವಾದಕರವಾಗಿ ದೇವರು ನಮ್ಮನ್ನು ನಡೆಸ್ತಾನೆ. ಶೋಧನೆಗಳು ನಮ್ಮ ಮೇಲೆಗೆ, ಶೋಧನೆಗಳು ಎದಕ್ಕಾಗಿ ಗೊತ್ತಾ? ತನ್ನ ನಾಮ ಘನತೆಗಾಗಿ. ಎದಕ್ಕೆ ಪ್ರಭು ಇವನು ಕುರುಡನಾಗಿ ಕುಂಟನಾಗಿ ಇವ್ನು ಹುಟ್ಟಿಸಿ ಎದಕ್ಕೆ ಈ ಸ್ಥಿತಿನಲ್ಲಿ ಇವ್ರು ಎದಾರ ಅಂದರೆ, ಈ ಸ್ಥಿತಿನಲ್ಲಿ ಇರೋಕ ಇವ್ರ ತಪ್ಪೋ ಇವ್ರ ಪಾಪನೋ ಇವರೆಲ್ಲ ಕಾರಣ. ಈ ಸ್ಥಿತಿನಲ್ಲಿ ಇರೋಕ್ಕೆ ಕಾರಣ ಏನು ಗೊತ್ತಾ? ನನ್ನ ಮಹಿಮೆಗಾಗಿ. ಆಮೇನ್. ಇವ್ರು ಅನುಭವಿಸ್ತಿರೋ ಶೋಧನೆ ಕಾರಣ ಎದಕ್ಕೆ ಗೊತ್ತಾ? ನನ್ನ ಮಹಿಮೆಗಾಗಿ. ನಾವು ಅನುಭವಿಸ್ತಿರೋ ಶೋಧನೆ, ನಾವು ಅನುಭವಿಸ್ತಿರೋ ಪ್ರತಿದು ಕೂಡ ಕಷ್ಟ ಕೂಡ ಯಾರ ಮಹಿಮೆಗೆ? ದೇವ್ರ ಮಹಿಮೆಗೆ. ಅಯ್ಯೋ ಪಾಪ, ಈ ಹುಡುಗಿ ಜೀವಿತ ಹಾಳಾಗೋಗ್ಬಿಡ್ತಲ್ಲ, ಈ ಹುಡುಗಿ ಜೀವಿತ ಅನ್ಯಾಯ ಆಗ್ಬಿಡ್ತಲ್ಲ, ಅಯ್ಯೋ ಮಕ್ಕಳನ್ನ ಇಟ್ಕೊಂಡು ಹುಡುಗಿ ಹೆಂಗೆ ಬದುಕ್ತಲ್ಲ, ಅಯ್ಯೋ ಅಂದಿರೋರೇ ಅಬ್ಬೊಬ್ಬೊಬ್ಬೊಬ್ಬೊಬ್ಬ ಅನ್ನಂಗೆ ಮಾಡ್ತಾನ. ಆಮೇನ್. ಹಲ್ಲೆಲೂಯ. ಹಾಳಾಗೋಗಿಲ್ಲ ಜೀವಿತ, ಹಾಳಾಗೋಗಿರೋ ಜೀವಿತಗಳು ನಿಂದ್ರಿಸಂಗ ಮಾಡ್ತಾನ. ಆಮೇನ್. ನೀನೇ ಅನೇಕರಿಗೆ ಆಶೀರ್ವಾದಕರವಾಗಿರಂಗ ಮಾಡ್ತಾನ. ನೀನೇ ಅನೇಕರಿಗೆ ಆ ಉನ್ನತವಾದ ದೇವರು ಮಹಿಮೆನ ಅವ್ರಿಗೆ ತೋರಿಸುವಂತ ಮಧ್ಯಸ್ಥಗಳಾಗಿ ನಿನ್ನೆ ಮಾಡ್ತಾನ ದೇವರು. ಆಮೇನ್. ಎಲ್ಲರೂ ಅನ್ಕೊಂತಿರ್ತಾರೆ ಹೇಳು, ಅನ್ಯಾಯ ಆಗ್ಬಿಡ್ತೀವಿ ಹುಡುಗಿ ಜೀವಿತ. ಅನ್ಯಾಯ ಆಗೋದೇನಿಲ್ಲ. ಅನ್ಯಾಯ ಆಗಿರೋ ಜೀವಿತಗಳು ನಿಂದಿರ್ಸಂಗ ಮಾಡ್ತಾನ ದೇವರು. ಆಮೇನ್. ಅದು ದೇವ್ರ ಕಾರ್ಯ. ಸ್ವಲ್ಪ ಇರು, ನೀನು ಇಷ್ಟೇ ಇರು, ನೀನು ಬುದುರೆ ಆಗಿರು. ಆ ಬುದುರೆನೇ ತಗೊಂಡು ಉನ್ನತವಾದ ಕಾರ್ಯಗಳು ದೇವರು ಮಾಡ್ತಾನೆ. ಅದನ್ನ ನೋಡಿ ಆಶ್ಚರ್ಯ ಆಗ್ತಾರೆ. ಅವಾಗ ಅವ್ನು ಬರ್ತಾರ, ಅವ್ರು ಬಂದು ನೋಡ್ತಾರ. ಅವ್ನು ಕುಡಿದು ನೋಡಿದಾಗ ಇವ್ನು ನಮ್ಮೂರನಲ್ಲ, ಇವ್ನು ನಮ್ಮೂರನಲ್ಲ, ಇವ್ನು ಬೇರೆಯವರನ್ನ ಅಂತಾರ, ಆ ಊರನ್ನ ಅಂತಾರ. ಅವನೇ ನಾನೇ ನೀ ದಿನ ಇಲ್ಲಿ ನಿಂತ ಭಿಕ್ಷೆ ಬೇಡ್ಕಂತಿದ್ದೆ ನಾನು. ನೀವು ನೋಡಿ ನನ್ನ ನೀನಲ್ಲ ಬಿಡಲೆ, ನಿನ್ನ ಕಣ್ಣುಗಳು ಎಲ್ಲ ಬಂದವ, ಅವ್ನು ಕೂಡ ಅವ್ನು ಬೇಸಿದ್ದ, ನೀನಲ್ಲ ಅಂತಾರೆ. ಇಲ್ಲಪ್ಪ ನಾನೇ ಅವನ್ನ ಅಂತ ಹೇಳ್ತಾರೆ. ಅಂದ್ರೆ ದೇವ್ರೇನ್ ಮಾಡೋಣ ಹೇಳು? ಅವ್ರಿಗೆ ಗುರ್ತಿಲ್ಲದ ರೀತಿಯಲ್ಲಿ ಅವನು ಮಾಡಿಸ್ಬಿಟ್ಟಾನ. ಆಮೇನ್. ಗುರ್ತಿಲ್ಲದ ರೀತಿಯಲ್ಲಿ ಮಾಡಿಸ್ಬಿಟ್ಟಾನ. ಈ ಸ್ಥಿತಿನಲ್ಲಿ ಇದ್ರು ಇವ್ರು ಈ ಜೀವಿತಗಳೇ ಪತನ ಆಗ್ತಾವ ಅನ್ಕೊಂಡ್ವಿ. ಇಂಥವ್ರನ್ನ ದೇವ್ರು ಈ ರೀತಿ ಆಶೀರ್ವಾದ ಮಾಡೋಣ ಅಂತೇಳಿ ಅವ್ರು ನೋಡೋ ಕಣ್ಣುಗಳು ಆಶ್ಚರ್ಯ ಆಗುವಂತ ಮಾಡ್ತಾನ ದೇವ್ರು. ಆಮೇನ್. ದೇವ್ರು ಮಾಡೋ ಕಾರ್ಯ ಅದು. ನೋಡೋರು ಕೂಡ ಕಣ್ಣಿಡ ಕೂಡ ಆಗೋದಿಲ್ಲ. ಎಷ್ಟು ಸ್ಥಿತಿನಲ್ಲಿ ಇದ್ದಪ್ಪ ಇವನು, ಎಷ್ಟು ಸ್ಥಿತಿನಲ್ಲಿ ಇದ್ಲಿಕ್ಕೆ, ಯಾವ ಸ್ಥಿತಿನಲ್ಲಿ ದೇವ್ರು ನಡೆಸ್ತಾನ. ಆಶ್ಚರ್ಯ. ಅವ್ರು ನೋಡು ಕೂಡ ಅವ್ರು ಕಣ್ಣಿಡಕ್ಕೆ ಆಗ್ಬಾರ್ದು. ಇವ್ರ ಇಷ್ಟು ಆಶೀರ್ವಾದ ಮಾಡೋಣ ದೇವ್ರನ್ನ. ಯಾವ್ದಕ್ಕೆ ಹೇಳು? ತನ್ನ ನಾಮ ಮಹಿಮೆಗೆ. ಆಮೇನ್. ಎದಕ್ಕೆ ಈ ಸ್ಥಿತಿನಲ್ಲಿ ದೇವ್ರು ನಮ್ಮ ನಡೆಸ್ತದಾನಂದ್ರೆ ಅದು ಕಾರಣ ಏನಪ್ಪ ಅಂತ ಹೇಳಿದ್ರೆ ತನ್ನ ನಾಮ ಮಹಿಮೆಗಾಗಿ. ಅದು ಗುರ್ತಿಟ್ಕೋಬೇಕು ನಾವು. ಯಾವ ಸ್ಥಿತಿನೆಲ್ಲ ಹೋದ್ರು ಕೂಡ ನಮಗೆ ಸಂತೋಷ ಇರ್ಬೇಕು. ಎದಕ್ಕೆ ಹೇಳು? ಇದೆಲ್ಲ ಕೂಡ ದೇವ್ರು ನನಗೊಂದಿನ ತನ್ನ ನಾಮ ಮಹಿಮೆಗಾಗಿ ನಡೆಸ್ತಾನೆ.
ಎದಕ್ಕೆ ಹೇಳು? ಒಂದು ಪ್ರಾಂತ ಅಲ್ಲ ನೀನು ಗುರ್ತಿಡ್ಕೋಬೇಕಾಗಿರೋದು. ಲಾಜರ್ ನೋಡಕ್ಕೆ ಹೆಂಗ್ ಅನೇಕ ಜನಾಂಗಗಳು ಬಂದಾರೋ ಹಂಗ ಅನೇಕ ಜನಾಂಗಗಳು ಬಂದು ನಿನ್ನ ಆಶೀರ್ವಾದಕರವಾಗಿ ದೇವ್ರು ನಿಂದಿರ್ತಾನೆ. ಆಮೇಲೆ ಮಾಡ್ತಾನ. ವಾಗ್ದಾನ ಮಾಡಿರೋನು ನಂಬಿಗಸ್ತನು, ಮಾತು ಕೊಟ್ಟಿರೋನು ನಂಬಿಗಸ್ತನು. ಮಾಡ್ತೀನಿ ಅಂದ್ರೆ ಮಾಡ್ತಾನ ಅಷ್ಟೇ. ವಿಶ್ವಾಸಲಿದ್ದ ನಾವು ನಂಬಬೇಕು, ಆ ವಿಶ್ವಾಸಲಿದ್ದ ನಾವು ಪಡ್ಕೋಬೇಕು. ಆಮೇನ್. ಅದು ಜನಗಳು ನೋಡಿ ಆಶ್ಚರ್ಯ ಆಗ್ಬೇಕು. ಕುಡು ನೋಡಿ ಹೆಂಗ ಆಶ್ಚರ್ಯ ಆಗ್ಯಾರೋ ಹಂಗ ನಮ್ಮನ್ನ ನೋಡಿ ಆಶ್ಚರ್ಯ ಆಗ್ಬೇಕು. ಏನು ಆಶೀರ್ವಾದಪ್ಪ, ಏನಪ್ಪ ಇವರು ಎಲ್ಲಿದ್ರು ಬೈಬಲ್ ಅಂದ್ರೆ ಗೊತ್ತಿಲ್ಲದವ್ರು ಇವರು ಬೈಬಲ್ ಪ್ರಕಟಿಸ್ತವರಲ್ಲ ನಿಂತು ಸ್ಟೇಜ್ಗಳ ಮೇಲೆ ಅಂತ ಆಶ್ಚರ್ಯ ಆಗ್ಬೇಕು. ಇವರೇನಾ? ಇಕ್ಕಿನೇನಾ? ಪ್ರಿಯಾಂಕನೇನಾ? ಅನಿತನೇನಾ? ಸುನೀತನೇನಾ? ಇವರ ದೇವ್ರ ನಮ್ಮನ್ನು ಪ್ರಕಟಿಸ್ತಾರ. ಆಶ್ಚರ್ಯ ಆಗ್ಬೇಕು ಅವರು. ಆ ಮಾಡ್ತಾನ ದೇವ್ರು. ಏಮಕ್ಕ ನಿ ಪೇರೇಮಿ? ಎಸ್ತೇರ್ ಅಕ್ಕನಾ? ಹೌದಾ? ಇಲ್ಲ ಮಾಡ್ತಾನ. ದೇವ್ರಿಗೆ ಅಸಾಧ್ಯವಾದ ಯಾವುದಿಲ್ಲ. ನಿನ್ ದೇವ್ರ ಕೈಯಾಗಿರ ಅಷ್ಟೇ. ನೀನು ಆತನ ಕೈಯಾಗಿರೋ ರೂಪ ದಿದ್ದಾನ. ನೋಡೋರ ಕಣ್ಣುಗಳು ಆಶ್ಚರ್ಯ ಆಗ್ಬೇಕು. ಇದಕ್ಕಂದ್ರೆ ತನ್ನ ಮಹಿಮೆಗಾಗಿ. ಮತ್ತೆ ಆತ ಯಾವ ಸಿಂಹಾಸನ ಕುತ್ಕೊಂಡನ, ಆ ಸಿಂಹಾಸನ ನಮಗೆ ಆತಗೆ ಎಷ್ಟು ಘನತೆ ಬಂದೈತೋ ಆ ಘನತೆ ನಮಗ್ ಕೂಡ ದೇವ್ರು ಕೊಡ್ತೀನಿ ಅಂತ ಹೇಳ್ತಾನೆ. ನಮೇನ್ ಎಲ್ಲದು ಮೇಲಿಗಾಗಿ ತಿರ್ಸ್ತಾನ. ಚಕ್ರ ಆತನ ಕೈಯಾಗೈತೆ, ಮನುಷ್ಯರ ಕೈಯಾಗಿಲ್ಲ. ಮನುಷ್ಯರ ಎಷ್ಟುವರೆಗೆ ತಿರ್ಸ್ತಾರ? ಅದನ್ನ ಶಕ್ತಿರವರೆಗೆ ತಿರ್ಸ್ತಾರ. ಶಕ್ತಿ ಹೋಗೈತೆ ಅಂದ್ರೆ ಕೈಯದೇ ಎದ್ದೇಳೋದಿಲ್ಲ. ನೀನು ತಿರ್ಸ್ತಾರ? ಆತ ತಿರ್ಸಕ್ ಪ್ರಾರಂಭ ಮಾಡೋಣ ಅಂದ್ರೆ ಅದು ನಿಂದ್ರೋದಿಲ್ಲ. ಅದು ತಿರುಗ್ತಾನೇ ಇರ್ತೈತೆ. ಎಲ್ಲ ಆತನ ಕಡೆ ತಿರ್ಸ್ಕೊಂತಾನ, ಆತನ ಕಡೆ ಮಲಗ್ತಾನ. ಸರ್ವ ನಾಟಕ ಸೂತ್ರಧಾರಿ ಆತ. ಮತ್ತೆ ಅಧಿಕಾರ ಎಕ್ಸ್ಬೇಕಂದ್ರೆ ಎಕ್ಕಿಸ್ತಾನ, ಇಳಿಸ್ಬೇಕಂದ್ರೆ ಇಳಿಸ್ತಾನ. ಎಲ್ಲ ಆತನ ಕೈಯಾಗೈತೆ. ಮತ್ತೆ ಆತನ ಕೈಯಾಗೆ ನಾವಿದ್ದಾಗ ನಮ್ಮನ್ನ ಎದುರಿಸೋರು ಯಾರು? ನಮಗೆ ವಿರೋಧ ಯಾರಿಲ್ಲ. ಯಾಕಂದ್ರೆ ಸಮಸ್ತನ ಜಯಿಸಿ ಸಿಂಹಾಸನಕ್ಕನ್ನು ಕುತ್ಕೊಂಡನ ಆತಲ್ಲಿ. ಆಮೇಲೆ ಆತೇ ನಮ್ಮ ಪಕ್ಷದನ. ಆತ ಹೆಂಗೆ ನಡೆಸ್ತಾನೆ ಅಂತ ಹೇಳಿದ್ರೆ ಉನ್ನತವಾದ ಆಶೀರ್ವದಿಸ್ತಾನೆ. ನೋಡೋರು ಕಣ್ಣುಗಳು ಆಶ್ಚರ್ಯ ಆಗುವಂತೆ. ಆಮೇನ್. ಎಲ್ಲ ಮಾತುಗಳು ದೇವರು ಆಶೀರ್ವದಿಸ್ತಾನೆ.